ಗುರುಗಳ ಎಂಡಲ್ಲಿ 4 ಪ್ರಿಡಿಕ್ಷನ್ ನಿಮ್ಮ ಕಡೆಯಿಂದ ಹೇಳಿ. 4 ಪ್ರಿಡಿಕ್ಷನ್ ನಾನು ಅದಾದ್ಮೇಲೆ ನಿಮ್ಮ ಜೊತೆ ಮಾತು ಕೂತ್ಕೋತೀನಿ. ಹೇಳಿ. ಮೊದಲನೇದು, ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ? ಸರ್ ನೋಡಿ, ನನಗೆ ಅವ್ರ ಫ್ಯಾಮಿಲಿ ನಂಗೆ ಚೆನ್ನಾಗಿ ಪರಿಚಯ, ಭಾಳ ಚೆನ್ನಾಗಿ ಪರಿಚಯ, ಭಾಳ ಅದ್ಭುತವಾಗಿ. ಒಂದು ನಾನು ಓಪನ್ ಆಗಿ ಹೇಳ್ತೀನಿ, ಅವ್ರು ಯಾವಾಗಲೂ 8 ಆಗಲ್ಲ 9 ಆಗಲ್ಲ ಅವ್ರ ಡೇಟಿಗೆ. ಅವ್ರು ಅದೇ ತಿಂಗಳಲ್ಲಿ ಮತ್ತೆ ಲಾಕ್ ಆಗಿದ್ದಾರೆ. ಹೋಸಲು ಅದೇ ತಿಂಗಳಲ್ಲಿ ಲಾಕ್ ಆಗಿದ್ರು. ಅವ್ರು 8ನೇ ತಾರೀಕಲ್ಲಿ ಏನೋ ಒಂದು ಮಾಡ್ಕೊಳ್ತಾರೆ. ಅದಾಗಿ ಬೆಳಿಗ್ಗೆ 9ನೇ ತಾರೀಕು ಅವ್ರು ಅಟ್ಯಾಕ್ ಮಾಡುತ್ತೆ. ಆವಾಗ ರಾನ್ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಇದ್ದು, ಆವಾಗ ಅವರು ಮೈಸೂರಲ್ಲಿ ರಾಡಿಸನ್ ಹೋಟ್ಲಲ್ಲೇ ಇರ್ತಾರೆ 100%. ನಮಗೂ ಅವ್ರ ಫ್ಯಾಮಿಲಿ ಮೇಲೆ ಭಾಳ ಗೌರವ. ನಾನು ಈಗಲೂ ಮಾತಾಡ್ತೀನಿ ಭಾಳ ಅದ್ಭುತವಾಗಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಅದು ಬೇರೆ ಕೇಡು ನಿನಗೆ. ಅವರ ಜಾಗದಲ್ಲಿ ವೃಷಭ ಲಗ್ನ 12 ಗಂಟೆ 22 ನಿಮಿಷಕ್ಕೆ ಮಡಿಕೇರಿ ಹುಟ್ಟಿರೋದು ಜಾತಕ. ಅವ್ರ ಡೇಟ್ ಆಫ್ ಬರ್ತ್ ನನ್ನ ಹತ್ರ ಇದೆ. ನಂಗೆ ಚೆನ್ನಾಗಿ ಜಾತಕ ಇದೆ, ನಂಗೆ ಗೊತ್ತು. ಅವ್ರ ಮನೇದು ಎಲ್ಲರದ್ದು ಜಾತಕ ನನ್ನ ಹತ್ರ ಇದೆ, ಪಕ್ಕ ಇದೆ. ಈ ವೃಷಭ ಲಗ್ನಕ್ಕೆ ಗುರು ಕೆಟ್ಟನು, ಗುರು ಮತ್ತು ರಾಹು ಕೆಟ್ಟನು, ಮತ್ತು ಉಚ್ಚ ಗುರು ಗ್ರಹ ಇದೆ, ಉಚ್ಚ ಶುಕ್ರ ಗ್ರಹ ಇದೆ. ಇದೆಲ್ಲ ತಲೆನೋವೇನೆ. 2027ಕ್ಕೆ ಆ ಗುರುದೇಶ ರಾಹು ಭಕ್ತಿ ಮುಗಿದಿದೆ. 100% ಅಲ್ಲಿಂದ ಆಚೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. 2027 ಅಪ್ರಾಕ್ಸಿಮೇಟ್ ಯಾವ ತಿಂಗಳು? ನಿಯರ್ ಆಗಿ ಒಂದು 6-7 ತಿಂಗಳು, 6ನೇ ತಿಂಗಳು, 1 ವರ್ಷ ಅಂತ ಜೂನ್ ಜುಲೈ ಆಜುಬಾಜು ಇದೆ ಅನ್ಸುತ್ತೆ. ನನ್ಗೆ ಗೊತ್ತಿರೋದು ಅವಾಗ ಆ ಟೈಮಲ್ಲಿ ರಿಲೀಸ್ ಆಗ್ಬೋದು. ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಬೇಲಾಗೋದು ನಾನೇ ಪ್ರಿಡಿಕ್ಷನ್ ಮಾಡಿದ್ದೆ. ಮತ್ತೆ ನಾನು ಒಂದ್ಸರಿ ಯಾರೋ ಕೇಳ್ತಾರೆ, ನಾನು ಹೇಳಕ್ಕೆ ಇಷ್ಟಪಡೋದು ಕೇಳ್ತಾರೆ. ನಾನು ಭದ್ರಕಾಳಿ ಮುಗಿಸಿ ಬರ್ತಾ ಇದೆ, ತೊಪ್ಪೂರು ಟೋಲ್ನ ದಾಟಿ ನಾನು ಕೇಳ್ತಾರೆ, ಇಲ್ಲ ಮತ್ತೆ ಹೋಗ್ತಾರೆ ಒಳಗಡೆ ಅಂತ ಹೇಳ್ತೀನಿ. ಮತ್ತೆ ಹೋಗ್ತೀರಂತ ಮೊನ್ನೆ ಅವರೇ ಮತ್ತೆ ಫೋನ್ ಮಾಡಿದ್ರು, ಏನಿದು ಅಂತ. ಯಾರೋ ದರ್ಶನ್ ಬಗ್ಗೆ ಟಿ ವಿಲಿ ಕೇಳ್ತಾರೆ. ನಾನು ದರ್ಶನ್ ನೋಡಿದೆ, ಅವರು ಜೈಲಿಗೆ ಹೋದ್ರು, ಬಿಗ್ ಬಾಸ್ ನೋಡಿದೆ, ಬಾಗ್ಲಾಕಿದ್ರು ಅಂತ. ಆವಾಗ ನಾನು ಹೇಳ್ತೀನಿ, ಅಣ್ಣ ನನ್ನ ಪ್ರೋಗ್ರಾಮನ್ನು ನೋಡ್ಬೇಡ ಅಂತ. ಅದು ಮಿಲಿಯನ್ ಗಟ್ಟಲೆ ಕಿತ್ಕೋಗಿದ್ದೆ ಆ ಮಾತಲ್ಲಿ. ಅದಾದ್ಮೇಲೆ ಅವ್ರ ಕುಟುಂಬದವರೇ ಫೋನ್ ಮಾಡಿದ್ರು. ಅವಾಗ ನಾನು ಹೇಳಿದೆ, ಸಖತ್ತಾಗಿ ಅವ್ನಿಗೆ ಉತ್ತರ ಕೊಟ್ಟಿದ್ರು ಅದು ಒಂದೇ. ಹಾಗಾಗಿ 2027 ಜೂನ್ ಜುಲೈ ಹೆಂಗೆ ಆಗುತ್ತೆ. 2ನೇ ಪ್ರಿಡಿಕ್ಷನ್, ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಟರ್ಮ್ ಚೀಫ್ ಮಿನಿಸ್ಟರ್ ಆಗ್ತಾರೆ. 100% ಆಗ್ತಾರೆ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ನೆಕ್ಸ್ಟ್ 28 ಎಲೆಕ್ಷನ್ ಆಗ್ತಾರೆ. ತುಂಬಾ ಒಳ್ಳೆ ರಾಜಕಾರಣಿ ಸಿಕ್ಕಿದ್ದಾರೆ. ತುಂಬಾ ಬಿಗ್ನೆಸ್ ರಾಜಕಾರಣಿಗಳು ಬೇಕಾಗಿತ್ತು, ಸುಮ್ಮನೆ ಏನೋ ಅನ್ನೋದಿಲ್ಲ. ಡಿ ಕೆ ಶಿವಕುಮಾರ್ ಒಂಥರ ನಮಗೆ ತಿಳಿದ್ರೆ ಕೃಷ್ಣನ ಅವತಾರನೂ ಗೊತ್ತು, ದುರ್ಯೋಧನ ಅವತಾರನೂ ಗೊತ್ತು, ದಾನ ಮಾಡಲು ಕಾರಣ ಗುಣನೂ ಇದು. ಇಷ್ಟು ಗುಣನೂ ಕೂಡ ಇದ್ದಾವೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಬೆಸ್ಟ್ ರಾಜಕಾರಣಿ, ಕರ್ನಾಟಕಕ್ಕೆ ನಂಬರ್ 1 ರಾಜಕಾರಣಿ ಆಗ್ತಾರೆ. ನೆಕ್ಸ್ಟ್ ಸೀಟ್ ಗೆದ್ದು ಅವರೇ ಫುಲ್ ಕುತ್ಕೋಬೇಕು. 100% ಯೋಗ ಇದೆ. ಸೆಂಟ್ರಲ್ ಅಲ್ಲಿ ನೆಕ್ಸ್ಟ್ ಟರ್ಮ್ ಅಲ್ಲಿ ಮೋದಿ ಕಂಟಿನ್ಯೂ ಆಗ್ತಾರೆ? ಡೌಟ್ ಇದೆ. ಮೋದಿ ಡೌಟ್ ಇದೆ, ಬಿಜೆಪಿ ಡೌಟ್ ಇದೆ. ಎರಡೂ ಡೌಟ್ ಇದೆ. ಲಾಸ್ಟ್, ಯಾಕೆಂದ್ರೆ ತಮಿಳಲ್ಲಿ ವಿಜಯ್ ಒಂದು 40 ಸೀಟ್, 35-40 ಸೀಟ್ MP ಹೊಡಿತಾರೆ ವಿಜಯ್. ಪಕ್ಕ ತಮಿಳುನಾಡು ಸ್ಕ್ರೀನ್ ಶಿಪ್ ಮಾಡೋ ತಾಕತ್ತಿದೆ. ಅವ್ರು ಬಿಜೆಪಿ ಜೊತೆ ಹೋಗೇ ಇಲ್ಲ. ಕಾಂಗ್ರೆಸ್ ಜೊತೆ 40 ಸೀಟ್ ಈಜಾಗಿ ಬಂತು. ಕರ್ನಾಟಕದಲ್ಲಿ ಒಂದು 28 ಸೀಟ್ MP ಇರ್ಬೋದೇನೋ. 15-20 ಹೋಗ್ಬಿಡ್ಬೋದು. ಅಲ್ಲಿಗೆ 60 ಸೀಟ್ ಆಯ್ತು. 330 ಸೀಟ್ ಇದ್ರೆ ಸಾಕು. ಕೇರಳ ಕನ್ಫರ್ಮ್ ಬಿಜೆಪಿ, ಕಾಂಗ್ರೆಸ್ ಅಲ್ಲಿ ಆರಾಮಾಗುತ್ತೆ. ಭಾಳ ವೈಬ್ರೇಷನ್. ಆಲ್ಮೋಸ್ಟ್ಲಿ ಬಿಜೆಪಿ ಎಲ್ಲ ಸಿನಿಮಾ ನಟರನ್ನ ಎಲ್ಲ ರಾಜ್ಯದಲ್ಲೂ ಕೂಡ ಇಬ್ಬಿಬ್ಬರನ್ನ ಕರೆದು ಮಾತಾಡಿಸ್ತಾರೆ, ನೀವು ನೆಕ್ಸ್ಟ್ ನಮ್ಗೆ ಕ್ಯಾನ್ವಾಸ್ ಮಾಡಬೇಕು ಅಂತ. ಹಾಗಾಗಿ ಕರ್ನಾಟಕದಲ್ಲಿ 2 ರಾಜಕಾರಣಿಗಳು ಮಾತಾಡ್ಕೆ ಬಂದರೆ ಯಾವ ಟಿವಿಗೂ ವೈರಲ್ ಆಗಿಲ್ಲ. ನನಗೆ ಗೊತ್ತು ಅದು. ಕರ್ನಾಟಕದಲ್ಲಿ 2 ರಾಜಕಾರಣಿ ಸಿನಿಮಾ ನಟರು ಹೋಗಿ ಮಾತಾಡ್ಕೆ ಬಂದಾರೆ ಅಮಿತ್ ಶಾನ್ ಹತ್ರ. ನನಗೆ ಗೊತ್ತು, ನಾನು ವೈರಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾವ ಟಿವಿಗೆ ರಿಪೋರ್ಟರ್ ಸಿಕ್ಕಿಲ್ಲ. ನಿಮ್ಮ ಅಮ್ಮನ ಪಿಂಡ ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು. ಲಾಸ್ಟ್, ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ. ಅವ್ರು ಬರೋಕ್ಕೆ ಟೈಮ್ ತಗತ್ತವ್ರೆ. ಏನಕ್ಕೆ ಹಂಗೆ ಅನ್ಸುತ್ತೆ ನಿಮಗೆ? ಸರ್, ಮುನ್ಸೂಚನೆಗಳು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಜನಕ್ಕೆ ಏನಾಗುತ್ತೆ ಅಂದರೆ, ಇವಾಗ ಸಿನಿಮಾ ಕ್ರೇಜ್ ಹೋಗ್ಬಿಟ್ಟಿದೆ, ತುಂಬ ಹೋಗ್ಬಿಟ್ಟಿದೆ. ಮಾರ್ಕೆಟಿಂಗಿನೇ ಗಿಮಿಕ್ ನಡೀತಿರೋದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನೆಲ್ಲ ಕೊಂಡ್ಕೊತಾರೆ. ಸೂಪರ್ ಸಿನಿಮಾ ಅಂತ ಹೋಗ್ತಾರೆ, ಥಿಯೇಟ್ರ್ ಹೋದ್ರೆ ತಲೆನೋವು ಬರ್ತಿರುತ್ತೆ. ಈ ಥರ ಆಗುತ್ತೆ. ಎಲ್ಲ ಕಮರ್ಷಿಯಲ್, ಬ್ರೈನು ಕೂಡ ಕಮರ್ಷಿಯಲ್ ಎಲ್ಲ. ಥಿಯೇಟ್ರ್ ನೋಡಿ ಸರ್, ನಮ್ಮಂಥವ್ರಿಗೆಲ್ಲ ಟೈಮ್ ಇರಲ್ಲ. ಹೋಗಿ 3 ಅವರ್ ಕುತ್ಕೋಬೇಕು ಅಂದರೆ 1 ಅವರ್ ಬೆಂಗಳೂರು ಟ್ರಾಫಿಕ್, 3 ಅವರ್ ಥಿಯೇಟ್ರು, ಅದು ಇದು ತಿನ್ಕೊಂಡು 5 ಅವರ್ ಟೈಮ್ ಎಲ್ಲಿ ಕೂಡ ಒಂದು ದಿವಸದಲ್ಲಿ 8 ಅವರ್ ಡ್ಯೂಟಿ ಮಾಡಬೇಕು. 5 ಅವರ್ಸ್ ಹೋದರೆ
ಅಲ್ಲಿ ತಕ್ಕಂತೆ ಬ್ರೈನ್ ಇರೋನ್ ವರ್ಕ್ ಮಾಡಿರ್ಬೇಕು. ಏನು ಒಂದು ಎಸ್ ಎಸ್ ರಾಜಮೌಳಿ ಪಿಕ್ಚರ್ ನೋಡ್ತೀವಿ, ಪಿಕ್ಚರ್ ಫೇಲ್ಯೂರ್ ಆದ್ರೂ ಕೂಡ ಒಂದು ಸಾಂಗ್ಸು, ಎಡಿಟರು, ಕ್ಯಾಮ್ರಾನು, ಸ್ಕ್ರೀನೋ ಇರುತ್ತೆ. ಏನು ಇರಲ್ಲ, ಇನ್ನೂ ಮತ್ತೆ ಕೊಲೆ ಮಾಡ್ತಿಲ್ಲ ಇರೋದು. ಇವತ್ತಿನ ಕಾಲದಲ್ಲಿ ಕೊಲೆ ಮಾಡೋಕ್ಕಾಗತ್ತಾ? ಜ್ಞಾನವನ್ನು ಕೊಲೆ ಮಾಡಿಸ್ಬೇಕು, ಜ್ಞಾನನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅಂಥ ಕಥೆಗಳು ಬರಬೇಕು ಸಿನಿಮಾದಲ್ಲಿ. ಇವತ್ತು ಆ ಥರದ ಕಥೆಗಳು ಬೇಕು. ಇಲ್ಲ, ನೀವು ಕತೆ ಬರೆದಿರಲ್ಲ ಗುರುಗಳೇ ಒಂದು ಸಿನಿಮಾಗೆ? ನಾನು ಬರದೆ ಟೈಮ್ ಇಲ್ಲ. ಬರ್ದಿದ್ರಲ್ಲ ನಾನೆಲ್ಲ ತೆಗೆದು ಕ್ರಿಮಿನಲ್ ಬ್ರೈನೇನೆ, ಪಾಸಿಟಿವ್ ಎಲ್ಲ ಇರಲ್ಲ. ಪಿಡಿಕೆ ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು, ಹಳೆ ಬೇವರ್ಸಿ ತಗೊಬಂದು. ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ.